ನಮಸ್ಕಾರ ಎಲ್ರಿಗೂ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು. ಈ ಗಾದೆ ತುಂಬಾನೇ ಅರ್ಥಪೂರ್ಣವಾಗಿದೆ ನೋಡ್ರಿ. ಎಸ್ ಹೌದ್ರಿ, ಹಿರಿಯರು ಹೇಳಿರುವಂತ ಈ ಗಾದೆ ತುಂಬಾನೇ ಅರ್ಥಪೂರ್ಣ ಅದರಿ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದ್ರಿ. ರಾಧಾರಮಣ, ಗಾಂಧಾರಿ, ವೀರಮಾಧವ ಈ ಮೂರು ಧಾರಾವಾಹಿಗಳಲ್ಲಿ ನಟಿಸಿದ ನಟಿಯ ವಿರುದ್ಧ ಇವಾಗ ಕೇಸ್ ದಾಖಲಾಗ್ಯದ ನೋಡ್ರಿ. ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗ್ಯ ನೋಡ್ರಿ. ಯಾವ ಕಾರಣಕ್ಕೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ನೋಡ್ರಿ. ರಾಧಾರಮಣ ಖ್ಯಾತಿಯ ನಟಿ ಕಾವ್ಯಗೌಡ ಅವರ ಮನೆಯ ಜಗಳ ಈಗ ಬೀದಿಗೆ ಬಂದಿದ್ದ ನೋಡ್ರಿ. ಮತ್ತು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿಯದ್ ನೋಡ್ರಿ. ಅದು 100 ಕೋಟಿಯ ಮನೆಯ ಆಸ್ತಿಗೋಸ್ಕರ ಈ ಜಗಳ ನಡೆದಂತ ಹೇಳುತ್ತಾರೆ ನೋಡ್ರಿ. ಜನವರಿ 26ರಂದು ಈ ಜಗಳ ಇವಾಗ ಬೀದಿಯ ಪಾಲಾಗ್ಯದ ನೋಡ್ರಿ. ಎಸ್ ಹೌದ್ರಿ, 100 ಕೋಟಿ ಮನೆಯ ಆಸ್ತಿಗಾಗಿ ಕಾವ್ಯಗೌಡ ಅವರ ಪತಿ ಮತ್ತು ಅವರ ಅಣ್ಣನ ಕುಟುಂಬ ಜಗಳ ಆಡುತ್ತಾವ್ ನೋಡ್ರಿ. ಎಸ್ ಹೌದ್ರಿ, ಕಾವ್ಯಗೌಡ ಅವರ ಮನಿ ಎಲ್ಲಿದಪ್ಪ ಅಂತಂದ್ರ KR ಪುರಂನಲ್ಲಿದೆ ನೋಡ್ರಿ. ಅವ್ರದ್ದು ಅವಿಭಕ್ತ ಕುಟುಂಬ ರೀ. ಅವಿಭಕ್ತ ಕುಟುಂಬ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿದ್ರ ಅದಕ್ಕೆ ಅವಿಭಕ್ತ ಕುಟುಂಬ ಅಂತಾರ ನೋಡ್ರಿ. ಹಿಂಗಾಗಿ ಈ ಕುಟುಂಬ ತುಂಬಾನೇ ದೊಡ್ಡದ ನೋಡ್ರಿ. ಈ ದೊಡ್ಡದಾದ ಕುಟುಂಬದಲ್ಲಿ ಆಸ್ತಿಗೋಸ್ಕರ ಮನೆಯ ಸಲುವಾಗಿ ಜಗಳ ಆಡೋಗ್ತಾರಿ. ಅದು ಬೀದಿ ಪಾಲ್ ಬಂದದ್ರಿ. ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿಯದ್ರಿ. ಹೆಂಗ್ ಎಂಬುದನ್ನು ನಾವು ಈ ವಿಡಿಯೋದಾಗ ಪೂರ್ತಿಯಾಗಿ ನೋಡಮ್ರಿ. ಕಿರುತೆರೆಯ ನಟಿ ಕಾವ್ಯಗೌಡ ಅವರು ಏನ್ ಮಾಡಿದ್ರಿ, ಸೋಮಶೇಖರ ಎನ್ನುವ ಬಿಸ್ನೆಸ್ ಮ್ಯಾನ್ ಗ ಮದುವೆ ಆಗ್ಯಾರ ನೋಡ್ರಿ. ಹಿಂಗಾಗಿ ಸೋಮಶೇಖರ್ ಮತ್ತು ಸೋಮಶೇಖರ್ ಅವರ ಅಣ್ಣ ನಂದೀಶ ಒಂದೇ ಮನೆಯಲ್ಲಿ ವಾಸಿಸುತ್ತಾರ ನೋಡ್ರಿ. ಎಸ್ ಹೌದ್ರಿ, ಇವರು ವಾಸಿಸುವ ಮನೆ ಒಂದು ಅರಮನೆಗಿಂತ ಸುಂದರವಾಗ್ಯದ ನೋಡ್ರಿ. ಅಂತ ಸುಂದರ ಮನೆಗೋಸ್ಕರ ಏನ್ ಮಾಡ್ತಿದ್ದಾರೆ, ಇಬ್ಬರು ಅಣ್ಣ ತಮ್ಮಂದಿರು ಜಗಳ ಆಡುತ್ತಾರ ನೋಡ್ರಿ. ಕಾವ್ಯಗೌಡ ಪತಿ ಸೋಮಶೇಖರ್ ಅವರ ಅಣ್ಣನ ಹೆಂಡತಿ ಹೆಸರು ಪ್ರೇಮಾದ ನೋಡ್ರಿ. ಎಸ್ ಹೌದ್ರಿ, ಕಳೆದ ಜನವರಿ 26ರಂದು ಈ ಕುಟುಂಬಗಳ ಮಧ್ಯೆ ಮನೆಗೋಸ್ಕರ ಜಗಳ ಆಗ್ಯದ ನೋಡ್ರಿ. ಹಿಂಗಾಗಿ ಈ ಕುಟುಂಬ ಏನ್ ಮಾಡಿದ್ರಿ, ಪೊಲೀಸ್ ಠಾಣೆಯ ಮೆಟ್ಟಿಲು ಏರ್ಯದ್ ನೋಡ್ರಿ. ಜನವರಿ 26ರಂದು ನಡೆದ ಜಗಳದಲ್ಲಿ ಪ್ರೇಮಾ ಅವರ ತಂಗಿ ಮತ್ತು ಪ್ರೇಮಾ ಅವರ ತಂದೆ ಎಂಟ್ರಿ ಕೊಟ್ಟರು ನೋಡ್ರಿ. ಹಿಂಗಾಗಿ ಈ ಜಗಳ ಇನ್ನಷ್ಟು ದೊಡ್ಡದಾಗ್ಯದ ನೋಡ್ರಿ. ಹಿಂಗಾಗಿ ಕಾವ್ಯಗೌಡ ಅವರು ಏನ್ ಮಾಡಿದ್ದಾರೆ, ಪ್ರೇಮಾ ಅವರ ತಂಗಿ ಪ್ರಿಯಾ ಮತ್ತು ಪ್ರೇಮಾ ಅವರ ತಂದೆ ರವಿಕುಮಾರ್ ಅವರ ಮೇಲೆ ಕೇಸನ್ನು ದಾಖಲೆ ಮಾಡ್ಯಾರ ನೋಡ್ರಿ ಕಾವ್ಯಗೌಡ ಅವರು. ಇದಕ್ಕೆ ಪ್ರತಿಯಾಗಿ ಏನ್ ಮಾಡಿದ್ದಾರೆ, ಪ್ರೇಮಾ ಅವರು ಸಹ ಏನ್ ಮಾಡಿದ್ದಾರೆ, ಪ್ರತಿ ದೂರನ್ನು ದಾಖಲೆ ಮಾಡಿದ್ದಾರೆ. ಕಾವ್ಯಗೌಡ ಅವರ ಗಂಡ ಸೋಮಶೇಖರ್ ಅವರ ಅಣ್ಣ ನಂದೀಶ್ ಅವರ ಹೆಂಡತಿ ಪ್ರೇಮಾ ಅವರು ಈ ರೀತಿ ಹೇಳಿದಾರೆ ನೋಡ್ರಿ. ನಾನು ನಂದೀಶ್ ಅವರನ್ನು ಮದುವೆ ಆಗಿದ್ದೀನಿ ನೋಡ್ರಿ. 2 ವರ್ಷ ಕಾದು ನಂದೀಶ್ ಅವರು ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ನೋಡ್ರಿ. ನಮ್ಮ ಮನೆ ತುಂಬಾ ದೊಡ್ಡದಾರಿ. ನಮ್ಮ ಮನೆಯಲ್ಲಿ ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ. ಈ ರೀತಿ ಸಮಸ್ಯೆ ಆಗ್ತಿದೆ, ಪ್ರೈವಸಿ ಸಮಸ್ಯೆ ಆಗ್ತಿದೆ. ಹಿಂಗಾಗಿ ಏನ್ ಮಾಡ್ತಾ ಇದ್ದಾರೆ, ಇಬ್ರು ನಾವು 2 ಫ್ಲೋರ್ ನಲ್ಲಿ ವಾಸನೆ ಮಾಡುತ್ತಿದ್ದೀವ್ರಿ ಅಂತ ಏನ್ ಮಾಡಿದ್ದಾರೆ, ಪ್ರೇಮ ಅವರು ಹೇಳಿದ್ದಾರೆ ನೋಡ್ರಿ. ಅಣ್ಣ ನಂದೀಶ ಮತ್ತು ತಮ್ಮ ಸೋಮಶೇಖರ್ ಅವರ ಕುಟುಂಬ 2 ಫ್ಲೋರ್ ನಲ್ಲಿ ವಾಸನೆ ಮಾಡುತ್ತೀವಿ ನೋಡ್ರಿ. ಈ ಮನೆಯಲ್ಲಿ 2 ಕಿಚನ್ ಇದಾವೆ. ಒಂದು ಕಿಚನ್ ಅಲ್ಲಿ ನಾನು ಮತ್ತು ಅತ್ತೆ ಅಡಿಗೆ ಮಾಡ್ಕೊಳ್ತೀವಿ. ಇನ್ನೊಂದು ಕಿಚನ್ ನಲ್ಲಿ ಕಾವ್ಯಗೌಡ ಅವರು ಅಡಿಗೆ ಮಾಡಿಕೊಳ್ತಾರೆ. ಮನೆ ದೊಡ್ಡದು ಇರುವುದಕ್ಕೆ ಒಬ್ಬರು ಇನ್ನೊಂದು ಫ್ಲೋರ್ಗೆ ಬರುವ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ಯಾರು ಮುಖಾಮುಖಿ ಆಗುವುದಿಲ್ಲ ಎಂದು ಪ್ರೇಮ ಅವರು ಹೇಳಿದ್ದಾರೆ ನೋಡ್ರಿ. ಮೊನ್ನೆ ನನ್ನ ಕಿಚನ್ ಹತ್ರ ಕಾವ್ಯಗೌಡ ಅವರ ಒಬ್ಬ ವರ್ಕರ್ ಬಂದ್ರು ನೋಡ್ರಿ. ಅವರು ನೀನು ಯಾಕೆ ಬಂದೆ ಅಂತ ಕೇಳಿದ್ರೆ ಅವರು ನಮ್ಮನ್ನು ಮನೆಯಿಂದ ಆಚೆ ಹೋಗಿ ನೀವು ಬೀದಿ ನಾಯಿಗಳು ಎಂದು ಹೇಳ್ತಾರೆ ನೋಡ್ರಿ. ಈ ಮನೆ ನಮ್ಮ ಮಾವ ಕಟ್ಟಿದ್ದಾರೆ. ನಾವ ದುಡಿದ ದುಡ್ಡಿನಿಂದಾಗಲಿ ಅಥವಾ ಕಾವ್ಯಗೌಡ ಅವರು ದುಡಿದ ದುಡ್ಡಿನಿಂದಾಗಲಿ ಕಟ್ಟಿಲ್ಲ. ಇದು ನಮ್ಮ ಮಾವ ಕಟ್ಟಿರುವ ಮನೆ ಅಂತ ಪ್ರೇಮ ಅವರು ಹೇಳ್ತಾರೆ ನೋಡ್ರಿ. ನಮಗೆ ಚಪ್ಪಲಿಯನ್ನು ಎಸೆದಿದ್ದಾರೆ. ಮೀಡಿಯಾ ಮುಂದೆ ಬಂದು ಹೇಳುವ ಕಾವ್ಯಗೌಡ ಅವರು ಫ್ಯಾಮಿಲಿ ಅಂದರೆ ಏನು ಎಂಬುದು ಅವರಿಗೆ ನೆನಪಿದೆ ಎಂದು ಪ್ರಶ್ನೆ ಹಾಕ್ತಾರೆ ನೋಡ್ರಿ ಪ್ರೇಮ ಅವರು. ಈ ಮನೆಯ ಗೃಹ ಪ್ರವೇಶ ಆಗಿ 3 ವರ್ಷಗಳು ಆಗಿವೆ ಅಂತ ಪ್ರೇಮ ಅವರು ಹೇಳ್ತಾರೆ ನೋಡ್ರಿ. ನಾನು 1 ವಾರ ಊರಿನಲ್ಲಿ ಇರಲಿಲ್ಲ. ಆಗ ನನ್ನ ಒಂದು ಫ್ಲೋರ್ ನ ಲಿವಿಂಗ್ ಏರಿಯಾದ ಕೀ ಕದ್ದರು. ಆಮೇಲೆ ನನ್ನ ಫ್ಲೋರ್ ನಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದಾರೆ. ನನ್ನ ಐಟಮ್ಗಳು ಮಿಸ್ ಆಗಿವೆ. ಹೀಗಾಗಿ ನಾನು ಹಿಂದೊಮ್ಮೆ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ. ನನ್ನ ತಂಗಿ ಪ್ರಿಯಾ ಮೇಲೆ ಸೋಮಶೇಖರ್ ಅವರು ಕೈ ಮಾಡಿದ್ದಾರೆ. ನಾವು ಹೆಣ್ಣು ಮಕ್ಕಳು ಇದ್ದೀವಿ ಎನ್ನುವುದನ್ನು ನೋಡದೆ ಸೋಮಶೇಖರ್ ಅವರು ಪ್ಯಾಂಟ್ ರಿಮೂವ್ ಮಾಡಿ ಅಸಭ್ಯ ವರ್ತನೆ ಮಾಡಿದ್ರು ಅಂತ ಪ್ರೇಮ ಅವರು ಹೇಳಿದ್ದಾರೆ ನೋಡ್ರಿ. ಇದನ್ನು ನಾನು ಪದಗಳಲ್ಲಿ ಹೇಳೋಕೆ ಆಗುದಿಲ್ಲ. ನಂತರ ಕಾವ್ಯಗೌಡ ಅವರ ಅಕ್ಕ ಭವ್ಯಗೌಡ ಅವರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನನ್ನನ್ನು ನೂಕಿದ್ದಾರೆ. ಆಗ ತಾಳಿ ಚೈನ್ ಕಿತ್ತೆಸೆದಿದ್ದಾರೆ. ನನಗೆ ತಾಳಿ ಸಿಕ್ಕಿಲ್ಲ, ಚೈನ್ ಮಾತ್ರ ಸಿಕ್ಕಿದೆ.
ಈ ಬಗ್ಗೆ ನಾನು ಮಾವನ ಜೊತೆ ಮಾತನಾಡಿಲ್ಲ. ಮನೆಯ ಮರ್ಯಾದೆ ಹಾಳಾಗಬಾರದೆಂದು ಇಷ್ಟು ದಿನ ಸಹಿಸಿಕೊಂಡು ಬಂದಿದ್ದೇನೆ. ಈಗ ನನ್ನ ತಂದೆಯನ್ನು ಕೊಲೆ ಮಾಡ್ತೀನಿ, ಎತ್ತು ಬಿಸಾಕ್ತೀನಿ, ಬಾರಲು ಎಂದು ಅಸಭ್ಯ ಪದಗಳಿಂದ ಮಾತಾಡ್ತಾರೆ. ಕಾವ್ಯ ಅವರು ನನ್ನನ್ನು ಯಾವಾಗಲೂ ಸೂಳೆ ಎಂದು ಕರೆಯುತ್ತಾರೆ. ಇದು ಸರಿಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಪ್ರೇಮಾ ಅವರು. ಈ ಘಟನೆ ಬಗ್ಗೆ ಪ್ರೇಮಾ ಅವರ ತಂದೆ ರವಿಕುಮಾರ್ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಈ ಜಗಳ ನಿನ್ನೆ ಮೊನ್ನೆದಲ್ಲ, 3 ವರ್ಷಗಳಿಂದ ಆಸ್ತಿಗೋಸ್ಕರ ಈ ಜಗಳ ನಡೆಯುತ್ತಲೇ ಇದೆ ಎಂದು ರವಿಕುಮಾರ್ ಅವರು ಹೇಳಿದ್ದಾರೆ. ಏನಾದರೂ ಒಂದು ವಿಷಯಕ್ಕೆ ಜಗಳ ಆಡುತ್ತಲೇ ಇದ್ದಾರೆ. ನನ್ನ ಹಿರಿಯ ಮಗಳಾದ ಪ್ರೇಮಾ ಅವರನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಎಂಬ ಉದ್ದೇಶದಿಂದ ಈ ರೀತಿ ಕಾವ್ಯಗೌಡ ಅವರು ಜಗಳ ಆಡುತ್ತಿದ್ದಾರೆ ಎಂದು ರವಿಕುಮಾರ್ ಅವರು ಹೇಳುತ್ತಿದ್ದಾರೆ. ಮೊದಲಿನಿಂದಲೂ ಕಾವ್ಯಗೌಡ ಅವರು ಪ್ರೇಮಾ ಅವರಿಗೆ ನಮಗೆ ಮನೆ ಬಿಟ್ಟು ಕೊಡಿ ಎಂದು ಹೇಳುತ್ತಿದ್ದರು. ಹೀಗಾಗಿ ಶೀಟ್ ಮನೆಯನ್ನು ಪ್ರೇಮಾ ಅವರಿಗೆ ಕಟ್ಟಿಸಿಕೊಡಲಾಗುತ್ತಿತ್ತು. ಅಲ್ಲಿಯವರೆಗೆ ಇಲ್ಲೇ ಇರೋಕೆ ಅವರ ಮಾವ ಹೇಳಿದರು. ಇಬ್ಬರು ಸಹ ಸಪರೇಟ್ ವಾಸಿಸುತ್ತಿದ್ದಾರೆ ಮತ್ತು ಸಪರೇಟ್ ಅಡಿಗೆ ಮಾಡುತ್ತಿದ್ದಾರೆ ಎಂದು ರವಿಕುಮಾರ್ ಅವರು ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ ನನ್ನ ಮಗಳು ಊಟ ಮಾಡುವಾಗ ಕಾವ್ಯಗೌಡ ಅವರು ಬಂದು ನನ್ನ ಮಗಳಿಗೆ ಮನೆ ಬಿಟ್ಟು ಹೋಗು ಎಂದು ಗಲಾಟೆ ಮಾಡುತ್ತಿದ್ದರು. ಕಾವ್ಯಗೌಡ ಅವರ ಮದುವೆ ಆದಾಗಿನಿಂದ ಈ ಜಗಳ ಶುರುವಾಗಿದೆ ಎಂದು ರವಿಕುಮಾರ್ ಅವರು ಹೇಳಿದ್ದಾರೆ ನೋಡ್ರಿ. ಕಾವ್ಯಗೌಡ ಅವರ ಮಾವ ಯಾರು ಅಂದರೆ ರೇವಣ್ಣ ಅವರು ಈ ಹಿಂದೆ ಕಾರ್ಪೊರೇಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ರೇವಣ್ಣ ಅವರು ಮನೆ ಕಟ್ಟಿಸುತ್ತಿದ್ದು ಮನೆ ಅರಮನೆ ತರ ಕಟ್ಟಿದ್ದಾರೆ. ಆ ಮನೆ ಇಂದು 100 ಕೋಟಿ ರೂಪಾಯಿ ಬೆಲೆ ಬಾಳುವುದು. ಈ ಮನೆಗೋಸ್ಕರ ಜಗಳ ನಡೀತಿದೆ ಎಂದು ಪ್ರೇಮಾ ಅವರ ತಂದೆ ರವಿಕುಮಾರ್ ಅವರು ಹೇಳಿದ್ದಾರೆ ನೋಡ್ರಿ. 100 ಕೋಟಿ ಮನೆಯ ಆಸ್ತಿಗಾಗಿ ಅಣ್ಣ ಮತ್ತು ತಮ್ಮನ ನಡುವೆ ಜಗಳ ನಡೀತದ್ರಿ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಹೆಂಗದ ಅಂತ ನೀವು ಹೇಳ್ರಿ ಎಂದು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.